श्री गुरुदेव दत्त। ಶ್ರೀ ಗುರುಚರಿತ್ರೆ ಅಧ್ಯಾಯ 31. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಅದಾದ ನಂತರ ಮುಂದುವರೆದು ನಂತರ ಸಿದ್ಧಯೋಗಿ ನಾಮಧಾರಕನಿಗೆ ಹೀಗೆ ಹೇಳಿದರು. ಆ ಯೋಗೀಶ್ವರನು ಸಾವಿತ್ರಿಗೆ ಹೀಗೆ ಹೇಳಿದನು. ಸಾಧ್ವಿ, ಸ್ತ್ರೀಯರು ಆಚರಿಸಬೇಕಾದ ಧರ್ಮವನ್ನ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಕಾಶಿಯಲ್ಲಿ ಅಗಸ್ತ್ಯ ಮಹರ್ಷಿ ಅವರ ಭಾರ್ಯೆ ಲೋಪಾಮುದ್ರ ವಾಸ ಮಾಡುತ್ತಿದ್ದರು. ಆ ಮಹರ್ಷಿಯ ತಪಸ್ಸಿಗೆ ಆಕೆಯ ಪಾತಿವ್ರತ್ಯಕ್ಕೆ ಮೆಚ್ಚಿದ ವಿಂಧ್ಯಾಚಲ ಅವರಿಗೆ ಕೊಡೆಯಂತೆ ನಿಂತಿರುತ್ತಿದ್ದನು. ಒಂದು ದಿನ ತ್ರಿಲೋಕ ಸಂಚಾರಿಯಾದ ನಾರದ ವಿಂಧ್ಯನಿಗೆ, ಓ ಪರ್ವತರಾಜ, ನಿನಗೆ ಸರಿಸಮಾನವಾದ ಪರ್ವತ ಇನ್ನೊಂದಿಲ್ಲ. ಆದರೇನು, ನೀನು ಮೇರುವಿಗೆ ಮಾತ್ರ ಸಮಾನವಾಗಿಲ್ಲ ಎಂದ. ಆಗ ರೋಷಗೊಂಡ ವಿಂಧ್ಯಾಚಲ ಮೇರು ಪರ್ವತವನ್ನ ಮೀರಿ ಹೋಗಬೇಕೆಂದು ಬೆಳೆಯತೊಡಗಿದ. ಆದ್ದರಿಂದ ಆ ಪರ್ವತಕ್ಕೆ ದಕ್ಷಿಣದಲ್ಲಿದ್ದ ಪ್ರದೇಶವೆಲ್ಲ ಕತ್ತಲುಗಟ್ಟಿ ಹೋಯಿತು. ಸೂರ್ಯ ದರ್ಶನವಾಗದಿದ್ದರಿಂದ ಆ ಪ್ರದೇಶದಲ್ಲಿ ಪ್ರಜೆಗಳ ನಿತ್ಯ ಕರ್ಮಾಚರಣ ಏಳುಬೀಳಾಯಿತು. ಆಗ ಆ ವಿಷಯವಾಗಿ ಋಷಿಗಳು ಮೊರೆ ಇಡಲಾಗಿ ಇಂದ್ರ ಬ್ರಹ್ಮನಿಗೆ ಆ ವಿಷಯ ಭಿನ್ನವಿಸಿದ. ಆಗ ಬ್ರಹ್ಮದೇವರು ಕಾಶಿಯಲ್ಲಿ ಅಗಸ್ತ್ಯ ಎನ್ನುವ ಬ್ರಹ್ಮವೇತ್ತರಾದ ಸದ್ಗುರುವನ್ನ ಪ್ರಾರ್ಥಿಸಿ ಅವರು ದಕ್ಷಿಣ ದೇಶಕ್ಕೆ ಹೊರಡುವಂತೆ ಮಾಡು ಎಂದು ಉಪಾಯ ಹೇಳಿದ. ಆಗ ಇಂದ್ರ ದೇವತೆಗಳೊಡನೆ ಆ ಋಷಿ ದಂಪತಿಗಳನ್ನು ದರ್ಶಿಸಿ ಪೂಜಿಸಿದ. ಆಗ ಮಹಾಪತಿವ್ರತೆಯಾದ ಲೋಪಾಮುದ್ರೆಯನ್ನ ಹೊಗಳುತ್ತಾ ಆಕೆಯ ಮಹಿಮೆಗೆ ಕಾರಣವಾದ ಪಾತಿವ್ರತ್ಯ ಧರ್ಮಗಳನ್ನ ಬೃಹಸ್ಪತಿ ಹೀಗೆ ಹೇಳಿದ. ಸ್ತ್ರೀಯರು ಯಾವಾಗಲೂ ತಮ್ಮ ಪತಿಯನ್ನೇ ಶ್ರೀಹರಿಯಾಗಿ ಭಾವಿಸಿ ಸೇವೆ ಮಾಡಬೇಕು. ಬೇಸರವಾಗದೆ ಬಂದ ಅತಿಥಿಗಳನ್ನ ಆಧರಿಸಬೇಕು. ಪತಿಯ ಅನುಮತಿ ಇಲ್ಲದೆ ಯಾವ ದಾನವನ್ನ ಮಾಡಕೂಡದು. ಸಾಧ್ಯವಾದ ಮಟ್ಟಿಗೂ ಅವರವರ ಮನೆಗಳಿಗೆ ಹೋಗದೆ ತಪ್ಪದೆ ಹೋಗಲೇಬೇಕಾದಾಗ ತಲೆ ತಗ್ಗಿಸಿಕೊಂಡು ಹೋಗಬೇಕು. ದುಶ್ಶೀಲೆಯರಾದ ಹೆಂಗಸರೊಡನೆ ಸ್ನೇಹ ಮಾಡಕೂಡದು. ಉತ್ಸವಗಳಿಗೆಂದು ಯಾತ್ರೆಗಳಿಗೆಂದು ಒಂಟಿಯಾಗಿ ಹೋಗಬಾರದು. ಪತಿ ಮನೆಯಲ್ಲಿ ಇಲ್ಲದಿದ್ದಾಗ ಸ್ತ್ರೀ ಅಲಂಕಾರ ಮಾಡಿಕೊಳ್ಳಬಾರದು. ಗ್ರಾಮಾಂತರ ಹೋಗಿದ್ದ ಪತಿ ಹಿಂತಿರುಗಿ ಬರುತ್ತಲೇ ಸಂತೋಷದಿಂದ ಎದುರುಗೊಂಡು ಭಕ್ತಿಯಿಂದ ಕಾಲು ತೊಳೆದು ಒರೆಸಿ ಬೀಸಣಿಕೆಗಳಿಂದ ಬೀಸಿ ದಣಿವಾರಿಸಬೇಕು. ನಂತರ ಅವನಿಗೆ ಆಯಾಸ ತೀರುವವರೆಗೂ ಕಾಲುತ್ತಿ ನಂತರ ಸ್ನಾನ ಮಾಡಿಸಿ ಆ ಪಾದತೀರ್ಥಗಳನ್ನು ತೆಗೆದುಕೊಂಡು ನಮಸ್ಕರಿಸಬೇಕು. ಅದಾದ ಮೇಲೆ ಅವನ ಚಿತ್ತಾನುಸಾರ ಆರೋಗ್ಯಕ್ಕೆ ಹಿತಕರವಾದ ಊಟವನ್ನ ಇಟ್ಟು ಅವನ ಉಚ್ಚಿಷ್ಟವನ್ನೇ ಪ್ರಸಾದವಾಗಿ ಭುಜಿಸಬೇಕು. ಆ ನಂತರವೇ ತಾನು ಅಲಂಕರಿಸಿಕೊಂಡು ಅವನನ್ನ ಸಂತೋಷಪಡಿಸಬೇಕು. ಪತಿಯನ್ನ ನಿದ್ರೆ ಮಾಡಿಸಿದ ಮೇಲೆ ತಾನು ನಿದ್ರೆ ಮಾಡಬೇಕು. ಮತ್ತೆ ಅವನಿಗಿಂತ ಮುಂಚೆಯೇ ಎದ್ದು ಮನೆಯ ಕೆಲಸಗಳನ್ನ ಮುಗಿಸಿ ಅವನು ಎಚ್ಚರಗೊಳ್ಳುತ್ತಲೇ ಅವನಿಗೆ ಅಗತ್ಯವಾದ ಸೇವೆ ಮಾಡಬೇಕು. ಪತಿಗೆ ಬೇಕಾದ ಪೂಜಾ ದ್ರವ್ಯಗಳನ್ನ ತಾನೇ ಸ್ವಯಂ ಕೂಡಿಸಬೇಕು. ಮನೆಯನ್ನ ಶುಭ್ರವಾಗಿಟ್ಟುಕೊಳ್ಳಬೇಕು. ಪತಿ ಸಂತೋಷದಲ್ಲಿದ್ದಾಗ ತಾನು ನೀರಸವಾಗಿಯೂ ಪತಿ ವಿಚಾರದಲ್ಲಿದ್ದಾಗ ತಾನು ಸಂತೋಷವಾಗಿಯೂ ಇರಬಾರದು. ಪತಿ ಕೋಪಗೊಂಡಾಗ ತನ್ನನ್ನ ಕ್ಷಮಿಸುವಂತೆ ಕೇಳಿಕೊಳ್ಳಬೇಕು. ಪತಿಯ ಆಜ್ಞೆ ಇಲ್ಲದೆ ವ್ರತ ಉಪವಾಸಗಳನ್ನ ಮಾಡಬಾರದು. ಪತಿಯ ಆಯುಷ್ಯಾಭಿವೃದ್ಧಿಗೋಸ್ಕರ ಅರಿಶಿನ, ಕುಂಕುಮ, ಮಂಗಳಸೂತ್ರ ಮುಂತಾದವನ್ನ ಭಕ್ತಿಯಿಂದ ಧರಿಸಬೇಕು. ಪತಿಗೆ ಇಷ್ಟವಾದ ಆಭರಣಗಳು, ವಸ್ತ್ರಗಳನ್ನ ಮಾತ್ರವೇ ಧರಿಸಬೇಕು. ಅತ್ತೆ ಮಾವಂದಿರನ್ನ, ಭಾವ ಮೈದುನರನ್ನ, ಮನೆಯ ಹೆಣ್ಣು ಮಕ್ಕಳನ್ನ ಬಿಟ್ಟು ಬೇರೆ ಇರಬೇಕೆಂದು ಕೋರಬಾರದು. ಪತಿಗೆ ಲಭಿಸಿದ್ದರಲ್ಲೇ ಸಂತೃಪ್ತಿ ಹೊಂದಬೇಕು.
ಅಕ್ಕಪಕ್ಕದ ಶ್ರೀಮಂತರನ್ನ ನೋಡಿ ಪತಿ ಅಸಮರ್ಥನೆಂದು ನಿಂದಿಸಬಾರದು. ಯಾತ್ರಿಕರು ಯಾತ್ರೆಗೆ ಹೊರಟರೆ ತಾನೂ ಕೂಡ ಹೋಗಬೇಕೆಂದು ಕೇಳಬಾರದು. ಪತಿ ಸೇವೆಯನ್ನೇ ಯಾತ್ರೆಯಾಗಿ ಪತಿ ಪಾದೋದಕವೇ ತೀರ್ಥವೆಂದು ಪತಿವ್ರತೆ ಭಾವಿಸಬೇಕು. ಪತಿ ಲೋಭಿಯಾದರೂ, ರೋಗಿಯಾದರೂ, ವಿಕಲಾಂಗನಾದರೂ ಅವನನ್ನೇ ಪರಮೇಶ್ವರನೆಂದು ಭಾವಿಸಿ ಪೂಜಿಸಬೇಕು. ಅಂತಹ ಪತಿವ್ರತೆಯನ್ನ ನೋಡಿ ತ್ರಿಮೂರ್ತಿಗಳು ಕೂಡ ಸಂತೋಷಪಡುತ್ತಾರೆ. ಹಾಗಲ್ಲದೆ ಯಥೇಚ್ಛೆಯಾಗಿ ನಡೆದರೆ ಅವಳ ಪುಣ್ಯವೆಲ್ಲ ನಾಶವಾಗಿ ನರಕಕ್ಕೆ ಹೋಗುತ್ತಾಳೆ. ಆಗ ಇನ್ನೊಬ್ಬಳು ಪತಿವ್ರತೆಯ ಪಾದ ಧೂಳಿಯಿಂದಲ್ಲದೆ ಆ ಪಾಪ ನಾಶವಾಗದು. ಪತಿವ್ರತೆಯರ ಪಾದ ಧೂಳಿಯನ್ನ ಸ್ಪರ್ಶಿಸಿ ದೇವತೆಗಳು ಕೂಡ ಧನ್ಯರಾಗುತ್ತಾರೆ. ಹಾಗಲ್ಲದಿದ್ದರೆ ರೂಪವತಿಯಾದ ಸ್ತ್ರೀಯರು ಸೃಷ್ಟಿಯಲ್ಲಿ ಎಷ್ಟು ಜನರಿಲ್ಲ. ಆದರೆ ಪತಿವ್ರತೆಯರಿಂದಲೇ ವಂಶವೆಲ್ಲ ಉದ್ಧಾರವಾಗುತ್ತದೆ. 7 ಜನ್ಮಗಳ ಪುಣ್ಯವಿಲ್ಲದೆ ಅಂತಹ ಪತಿವ್ರತೆ ಪತ್ನಿಯಾಗಿ ದೊರೆಯಲಾರಳು. ಪತ್ನಿ ಇಲ್ಲದ ಯಜ್ಞವೇ ಮೊದಲಾದ ಧರ್ಮಗಳು ಸಾಫಲ್ಯ ಪಡೆಯಲಾರವು. ಆಕೆ ವಾಸಿಸಿದ ಮನೆಯೇ ಮನೆ. ಆಕೆ ಇಲ್ಲದ ಭವನವಾದರೂ ಕಾಡಿಗೆ ಸಮಾನ. ಆಕೆಯಿಂದಲೇ ಸತ್ಸಂತಾನ, ಊರ್ಧ್ವಲೋಕಗಳು ಲಭ್ಯವಾಗುತ್ತವೆ. ಆಕೆಯನ್ನ ಕಂಡರೇನೆ ಭೂಮಿ ತನ್ನ ಸಹಜ ಕಾಠಿಣ್ಯವನ್ನ ತೊರೆದು ಹೆಜ್ಜೆಗಳಿಗೆ ಮೃದುವಾಗುತ್ತದೆ. ಆಕೆಯ ಸಹಚರ್ಯದಿಂದ 7 ಜನ್ಮಗಳ ಪಾಪಗಳು ಕೂಡ ನಾಶವಾಗುತ್ತವೆ. ಗಂಗಾ ಸ್ನಾನದಿಂದ ಬರುವ ಪುಣ್ಯ ಪತಿವ್ರತೆಯ ದರ್ಶನದಿಂದಲೇ ಉಂಟಾಗುತ್ತದೆ ಎಂದು ಬೃಹಸ್ಪತಿ ತಿಳಿಸುತ್ತಾರೆ. ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ 31 ಮುಕ್ತಾಯವಾಗುತ್ತದೆ. ಈ ಅಧ್ಯಾಯವನ್ನ ಗುರುವಿನ ಪಾದಗಳಿಗೆ ಅರ್ಪಣೆಯನ್ನ ಮಾಡೋಣ. ಶ್ರೀ ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತೇ ನಮಃ.